ಜನಿಸಿದನಾಜಿನೇಂದ್ರನು ಜನಿಸಿದನಾಜಿನೇಂದ್ರನು ಜಗದ ಪುಣ್ಯದಿ ಅವತರಿಸಿದ ನಿಂತು ಶಿಶುತೀರ್ಥಂಕರನು ನಾತಕುಲ ರತ್ನಲಿಚ್ಛವಿ ಜನಶೋಭಿತ ಇಕ್ಷ್ವಾಕುಕುಲ ತಿಲಕ ಕಾಶ್ಯಪ ಗೋತ್ರ ಪವಿತ್ರನಾಗಿ ಪ್ರಕಾಶಿಸಲಿರವನ ವದನ ಮಂಡಲವು ವಜ್ರದೀಪ್ತಿಯ ತೆರದಿ ಪಸರಿಸಿರೆ ಮಿಂಚಿನವೋ ಪಸರಿಸಿರೆ ಮಿಂಚಿನೊಲು ಶಾಂತಿ ವಿಚಿಗಳು ಸಮಸ್ತ ಲೋಕದಲ್ಲಿ ಧನ್ಯವಾಯ್ತು ಕುಂಡನಗರಿ ಕೃತಕೃತ್ಯವಾಯ್ತು ವೈಶಾಲಿ ಪುಲಕಿತವಾಯಿತು ಧರಣಿ ಉಸಿರಾಡಿದರೆ ಸಂತಸದಲ್ಲಿ ನಿತ್ಯನಾರಕಿಗಳು ಆ ಕ್ಷಣದಿ ಪರಿಪೂರ್ಣವಾಯಿತು ವಿಶ್ವಮಂಡಲವು ಸಾರ್ಥಕತೆ ಹೊಂದೇ ಚಿಮ್ಮುತ್ತಿರೆ ಹರ್ಷ ಕಾರಂಜಿ ಇಳೆಯಲಿ ಬೆಳಗಿರಲು ಆಕಾಶವು ದಿವ್ಯ ಕಾಂತಿಯಲಿ ಭಾಗಿತೂಗಿರಲು ಪ್ರಕೃತಿ ಫಲಪುಷ್ಪ ಭಾರದಲ್ಲಿ ಸಂಭ್ರಮಿಸಿರೆ ಖಗಮೃಗಗಳು ಸುಸ್ನೇಹ ಭಾವದಲ್ಲಿ ಸಿದ್ಧಿಸಿದವು ಸಕಲರ ಭೀಷ್ಟಗಳು ಆ ಗಳಿಗೆಯಲ್ಲಿಯೇ ಸಂಲಗ್ನಗೊಂಡಿರಲು ತ್ರಿಲೋಕಗಳು ಅತೀವ ಹರ್ಷದಲ್ಲಿ ಅವರ್ಣೀಯವಾಯಿತು ಸಿದ್ಧಾರ್ಥನ ಹರ್ಷವೋ ಅಂತೆ ಬಲು ಪ್ರಸನ್ನವಾಯಿತು ಅವನ ಮನವೋ ಅರಿತು ಜನಿಸಿತೆಂದು ಮಹಾರಾಣಿಗೆ ಪುತ್ರ ರತ್ನವೋ ಜನಿಸಿದನ ಜಿನೇಂದ್ರನು ಮಹಾವೀರ ಮಹಾದರ್ಶನದ ಶ್ರೀ ಜನ್ಮ ಕಲ್ಯಾಣ ಸಂಪುಟದಲ್ಲಿ ಮಹಾಕವಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಉದ್ಘೋಷಿಸುತ್ತಿದ್ದಾರೆ. ಅಬ್ಬಾ, ಜನಿಸುತ್ತಿದ್ದಾನಂತೆ ಜಿನೇಂದ್ರ. ಜಗದ ಪುಣ್ಯದ ಅವತಾರಿಕೆ ಆತ ಶಿಶು ತೀರ್ಥಂಕರನು. ತೀರ್ಥಂಕರ ಅಂದರೆ ತೀರ್ಥಂ ಧರ್ಮಂ ಕರೋತಿ ಇತಿ ತೀರ್ಥಂಕರ. ಮನುಕುಲದ ಮಾನವರನ್ನ ಮೋಕ್ಷ ಮಾರ್ಗಕ್ಕೆ ಕೊಂಡೊಯ್ತಕ್ಕಂಥ ಒಬ್ಬ ಫಿಲಾಸಫರ್. ಇಲ್ಲಿ ಜಿನಬಾಲಕ ಅಂದು ಜನಿಸಿದ್ದಾನಂತೆ. ಆ ನಾಥಕುಲ, ಅವನ ಕುಲ ಯಾವುದು? ಆ ಮಹಾವೀರರ ಕುಲ ನಾಥಕುಲ ರತ್ನ. ಲಿಚ್ಛವಿ ರಾಜ್ಯದಿಂದ ಜನಶೋಭಿತವಾಗಿರ್ತಕ್ಕಂಥ ಲಿಚ್ಛವಿ ವಂಶ, ಅದರಲ್ಲಿ ವಂಶದ ಇಕ್ಷ್ವಾಕು ವಂಶ, ಅದರಲ್ಲಿ ಗೋತ್ರ ಕಶ್ಯಪ ಗೋತ್ರ. ಆದ ಪವಿತ್ರನಾಗಿ ಅವನ ವದನ ಮಂಡಲ, ವದನ ಅಂದರೆ ಮುಖ, ಅವನ ಮುಖಾಬ್ಜಗಳು ವಜ್ರದೀಪ್ತಿಯ ವಜ್ರ ಹೇಗೆ ಕಣ್ಣಿಗೆ ಕೋರೈಸುತ್ತದೆಯೋ ಹಾಗೆ ಜಿನಬಾಲಕನ ಅವತರಣವಾಗಿದೆಯಂತೆ. ಅಬ್ಬಾ, ಎಂತಹ ಮನೋಜ್ಞವಾದ ವರ್ಣನೆ. ಪಸರಿಸಿರೆ ಮಿಂಚಿನೋಲ್ ಶಾಂತಿ ವಿಚಿಗಳು. ಏನು ಆ ಜಿನ ಶಿಶುವಿನ ಜನನವಾಗಬೇಕಾದ್ರೆ, ಇಡೀ ಆ ಜನನವಾಗಬೇಕಾದಂಥ ಆ ಸಮಯದಲ್ಲಿ ಆ ಒಂದು ಲಿಚ್ಛವಿ ಆ ರಾಜ್ಯದಲ್ಲಿ ಆ ಪಸರಿ ಮಿಂಚು ಸುಳಿದಾಡಿದ ಹಾಗಾಯ್ತಂತೆ. ಸಮಸ್ತ ಲೋಕ, ಮೂರು ಲೋಕಗಳಲ್ಲೂ ಕೂಡ, ದೇವಲೋಕ, ಮಧ್ಯಲೋಕ, ಅಧೋಲೋಕವೂ ಕೂಡ ಧನ್ಯವಾಯ್ತಂತೆ. ಕುಂಡನಗರಿ, ಆ ಕುಂಡಲಾಪುರ ಒಂದು ಅದಕ್ಕೆ ಸಾರ್ಥಕ ಆಗೋಯ್ತು ಆ ಭೂಮಿಗೆ. ವೈಶಾಲಿ ರಾಜ್ಯ, ಆ ಧರಣಿ ಭೂಮಿಯೂ ಕೂಡ ಅದು ಇಂಥ ಜಿನಶಿಶುವಿನ ಆಗಮನದಿಂದ ಆ ಭೂಮಿಗೂ ಕೂಡ ಒಂದು ರೀತಿಯ ಪುಣ್ಯ ಬಂತಂತೆ. ಆ ಉಸಿರಾಡಿರೆ ಸಂತಸದಲ್ಲಿ ನಿತ್ಯ ನಾರಕೀಗಳು
ನಾವು ಉದ್ಘೋಷ ಮಾಡ್ತೇವೆ. ಮಹಾಕವಿ ರತ್ನಾಕರ ವರ್ಣಿ ಹೇಳ್ತಕ್ಕಂತಹ ಆ ನಾರಕಿ ಲೋಕ, ಅಬ್ಬ ಎಷ್ಟೊಂದು ಕೆಟ್ಟ ಲೋಕ ಅದು. ಅಂದ್ರೆ ಅಲ್ಲಿ ಜನ ಎಷ್ಟು ಕಷ್ಟಪಡ್ತಾರೆ ಅಂದ್ರೆ, ಇವನ ಜನವಾದಾಗ ನಾರಕಿಗಳು ಕೂಡ ಆ ಅವರು ಕೂಡ ಒಂದು ರೀತಿ, ನಾರಕಿಗಳಿಗೂ ಕೂಡ ಒಂದು ರೀತಿಯ ಶುಭ ಚಿಂತನೆ ಆಯ್ತಂತೆ. ಇಡೀ ವಿಶ್ವಮಂಡಲಕ್ಕೆ ಸಾರ್ಥಕತೆ ಉಂಟಾಯಿತು. ಹರ್ಷ ಕಾರಂಜಿ, ಹರ್ಷ ಹರ್ಷ ಆನಂದದ ಹರ್ಷ ಕಾರಂಜಿಯೋಪಾದಿಯಲ್ಲಿ ಇಡೀ ಭೂಮಿಗೆ ಬಂತಂತೆ. ಇಡೀ ಭೂಮಿಯ ಜನ ನೃತ್ಯವನ್ನು ಮಾಡ್ತಾ ಇದ್ದಾರಂತೆ. ದೇವತೆಗಳೂ ಕೂಡ ಜಿನಬಾಲಕನ ಆಗಮನವನ್ನು ಕಂಡು ಅವರೂ ಕೂಡ ಸಂತೋಷ ಪಡ್ತಾರೆ. ಮುಂದೆ ನಾನು ಅದನ್ನು ಹೇಳುವನಿದ್ದೇನೆ. ಹೀಗೆ ಇಡೀ ಪ್ರಕೃತಿ ಫಲಪುಷ್ಪ ಭಾರದಲ್ಲಿ ಆ ಮಗುವಿನ ಜನನವಾದಾಗ, ಜನನ ಪೂರ್ವದಲ್ಲೇ 6 ತಿಂಗಳ ಮೊದಲೇ ಮುತ್ತು ರತ್ನ ವಜ್ರ ವೈಡೂರ್ಯಗಳ ಮಳೆಯಾಗಿತ್ತು. ಆ ಮಗು ಜನಿಸುವ ಸಮಯದಲ್ಲಿ ಇಡೀ ಧನ ಧಾನ್ಯ ಇವೆಲ್ಲವೂ ಕೂಡ ಸಮೃದ್ಧಿಯಾಗಿ, ಆ ಒಂದು ತೆನೆ, ಭತ್ತದ ತೆನೆ, ರಾಗಿಯ ತೆನೆ, ಜೋಳದ ತೆನೆಗಳೆಲ್ಲವೂ ಕೂಡ ಭಾರದಲ್ಲಿ ಮುಳುಗ್ತಾ ಇದ್ದವಂತೆ. ಖಗಮೃಗಗಳು, ಅಂದ್ರೆ ಆಕಾಶ, ಆಕಾಶದಲ್ಲಿ ಗಮಿಸ್ತಕ್ಕಂಥ ಪಕ್ಷಿಗಳು, ಭೂಮಿಯ ಮೇಲಿರುವ ಮೃಗಗಳೆಲ್ಲ ಆ ತಮ್ಮ ವೈರತ್ವವನ್ನು ಬಿಟ್ಟು ಅವು ಆನಂದ ಪಡ್ತಾ ಇದ್ದವಂತೆ. ಹೀಗೆ ಈ ಭೂಲೋಕದ ಮಧ್ಯಮ ಲೋಕದ ಜನರ ಅಭಿಷ್ಟ ಅಂದರೆ ಅವರು ಇಚ್ಛೆ ಪಟ್ಟಿರ್ತಕ್ಕಂಥದ್ದು ಎಲ್ಲವೂ ಕೂಡ ಸಂಲಗ್ನಗೊಂಡಿರಲು, ಅವರಿಗೆ ಅದು ಯಶಪ್ರದವಾಗಿರಬೇಕಾದ್ರೆ 3 ಲೋಕ, ಮಧ್ಯಮ ಲೋಕ, ಅಧೋಲೋಕ, ಊರ್ಧ್ವ ಲೋಕವು, 3 ಲೋಕದಲ್ಲೂ ಕೂಡ ಅತಿಯಾದ ಆನಂದ ಆಯ್ತಂತೆ. ವರ್ಣಿಸಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಸಿದ್ಧಾರ್ಥ, ಜಿನಬಾಲಕನ ತಂದೆಯ ಆ ಹರ್ಷ ಇದೆಯಲ್ಲ, ಅವನು ಅದು ಸುದ್ದಿ ಕೇಳಿದ ತಕ್ಷಣ ಅವನಿಗೂ ಕೂಡ ಪ್ರಸನ್ನವಾಯ್ತಂತೆ ಮನಸ್ಸು. ಆ ಮಹಾರಾಣಿಗೆ ಪುತ್ರರತ್ನ ಜನನವಾಗಿದೆ ಎಂಬುದು ತಿಳಿದು ಬಹಳ ಆನಂದವನ್ನು ಪಟ್ಟನಂತೆ ಸಿದ್ಧಾರ್ಥ. ಹಬ್ಬಬ್ಬ, ಎಂತಹ ಮನೋಜ್ಞ ತಾಯಿ ತನ್ನ ಮಗುವಿನ ವರ್ಣನೆ ಮಾಡ್ತಾಳೆ. ಇಲ್ಲಿ ಮಹಾತಾಯಿಯಾದಂತಹ ಡಾಕ್ಟರ್ ಲತಾ ರಾಜಶೇಖರ್ ಅವರು ಆ ಮಗುವಿನ, ಆ ಜಿನಬಾಲಕನ ಜನನದ ಸಮಯವನ್ನು ಹೇಗೆ ತಮ್ಮ ಗರ್ಭಾವತರಣ ಕಲ್ಯಾಣದಲ್ಲಿ ಅವ್ರಿಗೆ ಅನುಭವವೂ ಇದೆ, ಅನುಭಾವವೂ ಇದೆ. ಆ ಗರ್ಭಾವತರಣ ಕಲ್ಯಾಣದಲ್ಲಿ ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ ಸಾಹಿತ್ಯವನ್ನು ರಚಿಸಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ರು. ಇಲ್ಲಿ ಮಗುವಿನ ಜನನದ ಕಾಲದಲ್ಲೂ ಕೂಡ ಅಷ್ಟೇ, ಜನನವಾದಂಥ ಸಮಯದಲ್ಲಿ ನಲಿವನ್ನು ಪಡಿತಕ್ಕಂಥ ಮಾತೆಯ ಅನುಭವವನ್ನು ಇಲ್ಲಿ ಎರಕ ಒಯ್ದಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಹಬ್ಬ, ಎಂತಹ ಮನೋಜ್ಞತೆ ಇದೆ ಶ್ರೀ ಜನ್ಮ ಕಲ್ಯಾಣ ಸಂಪುಟ ಇದು.